ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ಒಂದು 10ರಿಂದ 15 ನಿಮಿಷದ ಒಳಗೆ ಕ್ವಿಕ್ಕಾಗಿ ಒಂದು ಮಾಡುವಂಥ ಹಲ್ವಾವನ್ನು ತೋರಿಸ್ತಾ ಇದ್ದೇವೆ. ಆರೋಗ್ಯಕರವಾದ ಪ್ರೋಟೀನ್ ರಿಚ್ ಆದಂತಹ ಹಾಗೆ ವೈಟಮಿನ್ ರಿಚ್ ಆದಂತಹ ಮಿಲ್ಲೆಟ್ಟಿನಿಂದ ಮಾಡುವಂತಹ ಹಲ್ವಾ ಇದು. ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳನ್ನೇನು ನಾನು ಬಳಸಲಿಲ್ಲ. 3-4 ಸಾಮಗ್ರಿಗಳಲ್ಲೇ ಇದನ್ನು ಮಾಡ್ತಾ ಇದ್ದೇನೆ. ಕ್ವಿಕ್ಕಾಗಿ ನಿಮಗೆ ಯಾರಾದರೂ ಬರುವವರಿದ್ದರೆ ಅಥವಾ ಮಕ್ಕಳಿಗೆ ಈಗ ಎಂತಾದ್ರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಆವಾಗ, ಇಲ್ಲ ಸಾಯಂಕಾಲ ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಎಂತಾದರೂ ನಿಮಗೆ ಮಾಡಬೇಕು ಅಂತ ಅನಿಸಿದರೆ ಆವಾಗ ಈ ಥರ ಮಾಡಿಕೊಳ್ಬೋದು. ಇಲ್ಲ ಬರ್ತ್ಡೇಗೆ ಕೇಕ್ ಮಾಡೋ ಬದಲು ಈ ಥರ ಮಾಡಿ ಇದನ್ನು ಕಟ್ ಮಾಡ್ಬೋದು. ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ಹೇಳೋದನ್ನು ಇದ್ದೇನೆ ಇವತ್ತು. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ನಾನು ತುಂಬ ಸಣ್ಣ ಪ್ರಮಾಣದಲ್ಲಿ ಮಾಡಿರೋದು, ಹಾಗಾಗಿ ಸ್ವಲ್ಪವೇ ತೋರಿಸ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ತುಪ್ಪ ಸಾಕಾಗ್ತದೆ ಇದಕ್ಕೆ. ತುಪ್ಪ ಈಗ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ, ಜಾಸ್ತಿ ಬಿಸಿ ಆಗೋದು, ಹೊಗೆ ಬರೋದಿಲ್ಲ, ಏನು ಬೇಡ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕೋದು. ಅಷ್ಟೊತ್ತಿಗೆ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಜೋಳದ ಹುಡಿ, ಟೇಬಲ್ ಸ್ಪೂನಲ್ಲೇ ಮಾಡಿದ್ದು ನಾನು. 3 ಟೇಬಲ್ ಸ್ಪೂನಷ್ಟು ಜೋಳದ ಹುಡಿ, ಹಾಗೆ 3 ಟೇಬಲ್ ಸ್ಪೂನಷ್ಟು ರಾಗಿ ಹುಡಿ. ಇದೆರಡರಲ್ಲೇ ಇವತ್ತು ನಾನು ಮಾಡ್ತಾ ಇರೋದು. ಇದರ ಜೊತೆಗೆ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟಿದ್ದೇನೆ, ಅದನ್ನು ಕೊನೆಯವರೆಗೆ ನೋಡಿ. ಇದನ್ನು ಈಗ ತುಪ್ಪದಲ್ಲಿ ಒಂದು 3 ನಿಮಿಷ ತುಪ್ಪದಲ್ಲಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಅಂದರೆ ಅದು ಒಳ್ಳೆ ಪರಿಮಳ ಬರಬೇಕು. ಕಲರ್ ನಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ರಾಗಿ ಹಾಕಿದ ಕೂಡಲೇ ನಿಮಗೆ ಎಲ್ಲ ಕಲರ್ ಕೂಡ ಕಪ್ಪೆ ಬರ್ತದೆ, ಹಾಗಾಗಿ ಕಲರ್ ನಿಮಗೆ ಗೊತ್ತಾಗೋದಿಲ್ಲ. ಒಳ್ಳೆ ಪರಿಮಳ ಬರೋವರೆಗೆ ಅದನ್ನು ಫ್ರೈ ಮಾಡಬೇಕು. ಒಂದು 3-4 ನಿಮಿಷ ಸಾಕಾಗ್ತದೆ ಸಣ್ಣ ಉರಿಯಲ್ಲಿ ಮಾಡಲಿಕ್ಕೆ. ನೋಡಿ, ಈ ಥರ ಬಿಡದೆ, ಕೈ ಬಿಡದೇ ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲದಿದ್ದರೆ ಇದು ತಳದಲ್ಲಿ ಕೂತ್ಕೊಳ್ತದೆ. ಈಗ ಇದನ್ನು 3-4 ನಿಮಿಷ ಈ ಥರ ಮಗುಚಿದ ನಂತರ ಅದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲ, ನಾನಿಲ್ಲಿ ಇಡೀ 2 ಅಚ್ಚು ಬೆಲ್ಲವನ್ನು ಹುಡಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ನಾವು ಆಣಿ ಬೆಲ್ಲ ತರೋದು, ಹಾಗಾಗಿ ಅದು ಕ್ಲೀನಾಗಿರ್ತದೆ ಅಂತ ಗೊತ್ತಿದೆ ನನಗೆ. ಇಲ್ಲದಿದ್ದರೆ ಬೆಲ್ಲವನ್ನು ಹುಡಿ ಮಾಡಿ ನೀರು ಮಾಡಿ ಸೋಸಿ ಕೂಡ ಹಾಕಿಕೊಳ್ಬೋದು. ನಾನು ನೋಡಿ ಈ ಥರ ಗುದ್ದಿ ಹುಡಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇದು ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು ಅಂತ ನಾವೇನು ಹೇಳ್ತೇವೆ ಅದು. ನನ್ನ ಹತ್ರ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಸ್ವೀಟ್ ಪೊಟ್ಯಾಟೊ ಬೇಯಿಸಿಟ್ಟದ್ದು, ಅಂದರೆ ಗೆಣಸು ಬೇಯಿಸಿ ಇಟ್ಟದಿತ್ತು. ಇದನ್ನು ಈಗ ಈ ಹಂತದಲ್ಲಿ, ಅಂದರೆ ಹುಡಿ 2 ಕೂಡ ಪರಿಮಳ ಬರುವಷ್ಟು ಫ್ರೈ ಆದ ನಂತರ ಅದಕ್ಕೇ ಅದೇ ತುಪ್ಪದ ಇದಕ್ಕೇ ಸ್ವೀಟ್ ಪೊಟ್ಯಾಟೊವನ್ನು ಹುಡಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಸಾಧಾರಣ ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಆಗ್ಬೋದು. ಇದು ತುಂಬ ರುಚಿಯಾಗಿತ್ತು. ನಮಗೆ, ನಾವು ದಕ್ಷಿಣ ಕನ್ನಡದಲ್ಲಿ ಹೇಳ್ತೇವೆ ಸಪಾದ ಭಕ್ಷ ಅಂತೇಳಿ, ನಾವು ಸತ್ಯನಾರಾಯಣ ಪೂಜೆಗೆ ಒಂದು ಪ್ರಸಾದ ಮಾಡ್ತೇವೆ, ಅದೇ ಟೇಸ್ಟ್ ಬಂತು ನನಗೆ ಇದು. ಅಲ್ಲಿ ನಾವು ಬಾಳೆಹಣ್ಣು ಹಾಕ್ತೇವೆ, ಇಲ್ಲಿ ನಾನು ಸ್ವೀಟ್ ಪೊಟ್ಯಾಟೊ ಹಾಕಿ ಮಾಡಿದ್ದು. ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪೊಟ್ಯಾಟೊಕ್ಕಿಂತ ಸ್ವೀಟ್ ಪೊಟ್ಯಾಟೊ ಬೆಸ್ಟ್ ತರಕಾರಿ. ಅದರದ್ದು ಯಾರಿಗೆ ಕೂಡ ಇಷ್ಟ ಆಗೋದಿಲ್ಲ, ಯಾಕೆಂದರೆ ಸ್ವಲ್ಪ ಸಿಹಿ ಇರ್ತದೆ. ಅದರಷ್ಟು ಆರೋಗ್ಯಕರ ತರಕಾರಿ ಬೇರೆ ಇರೋದಿಲ್ಲ. ಮತ್ತೊಂದು ಸ್ವಲ್ಪ ಕೆಲವರಿಗೊಂದು ಗ್ಯಾಸ್ ಆಗ್ತದೆ ಅಂತೇಳಿ ಒಂದು ಭ್ರಮೆ ಇರ್ತದೆ, ಹಾಗೆ ಅದನ್ನು ಕಡಿಮೆ ತಿಂತಾರೆ. ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ಕೂಡ ಹಾಕಿ ಅದೇ ತುಪ್ಪ ಮತ್ತು ಹುಡಿಯಲ್ಲಿ ಹಾಗೇ ಅದನ್ನು 1-2 ನಿಮಿಷ ಫ್ರೈ ಮಾಡಿ. ಈಗ ನೋಡಿ 5-6 ನಿಮಿಷ ಆಯಿತು. ನಾನು ಬೆಲ್ಲವನ್ನು ಹುಡಿ ಹಾಕ್ತಾ ಇರೋದ್ರಿಂದ ಹಾಗೆ ಗುದ್ದಿ ಹಾಕಿಕೊಳ್ತಾ ಇದ್ದೇನೆ. ನನಗೆ ಇದರಲ್ಲಿ ಕಸ ಇರುವುದಿಲ್ಲ ಅಂತ ಗೊತ್ತಿದೆ ನನಗೆ. ನಾವು ರೆಗ್ಯುಲರ್ ಯೂಸ್ ಮಾಡೋ ಬೆಲ್ಲ ಇದು. ಕಸ ಇರ್ತದೆ ಅಂತೇಳಿ ನಮಗೆ ಅನಿಸಿದರೆ ಆ ಬೆಲ್ಲಕ್ಕೆ 1 ಕಪ್ಪಷ್ಟು ನೀರು ಹಾಕಿ, ನಾವು ಹೇಗೂ ನೀರು ಹಾಕಲಿಕ್ಕಿದೆ ಇದಕ್ಕೆ 1 ಕಪ್ಪಷ್ಟು, ಯಾಕೆಂದರೆ ನಾನು ಟೇಬಲ್ ಸ್ಪೂನಲ್ಲಿ ಹಾಕಿರೋದು, ಹಾಗಾಗಿ ನನಗೆ 1 ಕಪ್ ನೀರು ಹಾಕಿದರೆ ಸಾಕಾಗ್ತದೆ. ನೀವು ಜಾಸ್ತಿ ಮಾಡೋರಿದ್ದರೆ ಜಾಸ್ತಿ ನೀರು ಹಾಕ್ಕೊಳ್ಬೋದು. ಇದಕ್ಕೆ ಈಗ 1 ಕಪ್ ನೀರು ಹಾಕ್ಕೊಂಡು ಆ ಬೆಲ್ಲ ಕರಗುವಲ್ಲಿವರೆಗೆ ಅದನ್ನು ಪಾಕ ಮಾಡಬೇಕು. ನೀವು ಬೆಲ್ಲವನ್ನು ನೀರು ಮಾಡಿ ಹಾಕಿದರೆ ಈ ಕೆಲಸ ನಿಮಗೆ ಕಡಿಮೆ ಆಗ್ತದೆ. ಈಗ ಬೆಲ್ಲ ಕರಗಿ ಬೆಲ್ಲದ ಜೊತೆಗೆ ಅದು ಕೂಡ ಬೇಯ್ತದೆ. 2 ಹುಡಿ ನಾವೇನು ಹಾಕಿದ್ದೇವೆ ಅದು ಕೂಡ ಒಟ್ಟಿಗೆ ಬೇಯ್ತದೆ. ನೀವು ಕಪ್ ಲೆಕ್ಕದಲ್ಲಿ ಹಾಕಿದರೆ ಸಾಧಾರಣ ನೀವು 1 ಕಪ್ಪಿಗೆ 2 ಕಪ್ಪಿನಷ್ಟು ನೀರು ಹಾಕಬೇಕಾಗ್ತದೆ. ಯಾಕೆಂದರೆ ಹಾಕಿದ ಹಿಟ್ಟು ಸರಿಯಾಗಿ ಬೇಯಬೇಕು, ಇಲ್ಲದಿದ್ದರೆ ಹಸಿ ಹಸಿ ಸ್ಮೆಲ್ ಬರ್ತದೆ. ಮತ್ತು ತುಪ್ಪ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕಿಕೊಳ್ಬೋದು. ನಾನು ಹಾಕಿರೋ ಪ್ರಮಾಣಕ್ಕೆ ಅಷ್ಟು ತುಪ್ಪ ಸಾಕಾಯ್ತು ನನಗೆ, ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಮಾತ್ರ ತುಪ್ಪ ಹಾಕ್ಕೊಂಡಿದ್ದೇನೆ. ಅದು ಫಸ್ಟಿಗೆ ಮಾತ್ರ ಹಾಕ್ಕೊಂಡಿದ್ದೇನೆ, ಆಮೇಲೆ ನಾನು ಎಲ್ಲೂ ಕೂಡ ತುಪ್ಪ ಹಾಕಲಿಲ್ಲ. ಈಗ ಬೆಲ್ಲ ಕರಗಿ ನೀರಾಗುವವರೆಗೆ ಮತ್ತೊಂದು 4-5 ನಿಮಿಷ ಬೇಕಾಗ್ತದೆ ಇಷ್ಟು ಮಾಡಲಿಕ್ಕೆ. ಸಾಧಾರಣ ಇದೊಂದು 4-5 ಜನಕ್ಕೆಲ್ಲ ಆರಾಮಾಗಿ ಕೂತ್ಕೊಂಡು ಸಾಯಂಕಾಲದ ಕಾಫಿಗೆ ಸಾಕು.
ಎರಡೆರಡು ಪೀಸ್ ಬರ್ತದೆ ನೋಡಿ. 4-5 ನಿಮಿಷ ಕಾಯಿಸಿದಾಗ ಈ ಹದಕ್ಕೆ ಬಂತು. ಸ್ವೀಟ್ ಪೊಟ್ಯಾಟೋವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಈ ಥರ ನೋಡಿ. ಈಗ ನಮ್ಮ 5 ನಿಮಿಷದೊಳಗೆ ಮಾಡುವ ಸ್ವೀಟ್ ರೆಡಿ ಆಯಿತು. ಇದಕ್ಕಿನ್ನು ನೀವು ಬೇಕಾದರೆ ಗೋಡಂಬಿ, ದ್ರಾಕ್ಷೆ, ನಿಮಗೆ ಸ್ವೀಟ್ ಯಾವುದಾದ್ರೂ ಇದು ಒಣ ಹಣ್ಣುಗಳು ಯಾವುದಾದ್ರೂ ಬೇಕು ಅಂತಾದರೆ ಇದಕ್ಕೆ ಹಾಕಿಕೊಳ್ಬೋದು. ಇಲ್ಲ ಬೀಜಗಳು, ಡ್ರೈ ಬೀಜಗಳು ಅಂದರೆ ಮುಳ್ಸೌತೆಯ ಬೀಜ ಸಿಗ್ತದೆ, ಹಾಗೆ ಸೊರೆಕಾಯಿ ಬೀಜ, ಇದೆಲ್ಲ ಬೀಜ ಸಿಗ್ತದಲ್ಲ, ಅದನ್ನು ಕೂಡ ಹಾಕಿಕೊಳ್ಬೋದು. ಇದಕ್ಕೆ ನಿಮಗೆ ಬೇಕಾದ್ದನ್ನು ಹಾಕಿಕೊಳ್ಬೋದು. ಮಕ್ಕಳಿಗೆ ಯಾವುದಾದ್ರೂ ವಿಟಮಿನ್ ರಿಚ್ ಕೊಡಬೇಕು ಅಂತ ಹೇಳಿದ್ರೆ, ಪ್ರೋಟೀನ್ ಕೊಡಬೇಕು ಅಂತ ಆದರೆ ಇದಕ್ಕೆ ಹಾಕಿ ಕೊಡ್ಬೋದು. ಇದನ್ನು ಸರಿಯಾಗಿ ತಳ ಬಿಟ್ಟು ಬರೋವರೆಗೆ ಅದನ್ನು ಕಾಯಿಸ್ತಾ ಇರಿ. ನೋಡಿ ಈ ಥರದ್ದು ತುಪ್ಪ ಬಿಟ್ಕೊಳ್ತಾ ನೋಡಿ ಎಷ್ಟು ಶೈನಿಂಗ್ ಬರ್ತಾಯಿದೆ. ಶೇಪಲ್ಲಿ ನೋಡಿ ಮುದ್ದೆಯಾಗಿ ಕೈಗೆ ಅಂಟುವುದಿಲ್ಲ ಅದು. ಆ ಥರ ನಮಗೆ ನಾವು ಸಪಾದ ಭಕ್ಷ್ಯ ಹೇಗೆ ಉಂಡೆ ಮಾಡ್ತೇವೆ ಅದೇ ಅಳತೆಗೆ ಬರ್ತದೆ ನೋಡಿ. ನೀಟಾಗಿ ಪಾತ್ರೆಯಿಂದ ಕೆಳಗೆ ಪ್ಲೇಟಿಗೆ ಬಿತ್ತು. ಇದನ್ನು ಈಗ ಸೆಟ್ ಮಾಡಿಕೊಂಡು ಚೆನ್ನಾಗಿ ನಿಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಳ್ಳಿಕ್ಕೆ ಕೂಡ ಬರ್ತದೆ. ಇದು ತುಂಬ ಗಟ್ಟಿ ಏನಾಗೋದಿಲ್ಲ, ಸಾಫ್ಟಾಗಿಯೇ ಇರ್ತದೆ, ಆದರೆ ಕೈಗೆ ಅಂಟುವುದಿಲ್ಲ. ಆ ಥರ ಇರ್ತದೆ ಇದು. ಹಾಗೆ ತುಂಬ ರುಚಿಯಾಗಿತ್ತು. ಮಕ್ಕಳಿಂದ ಶುರು ಮಾಡಿ ಪ್ರಾಯದವರವರೆಗೆ ಕೂಡ ಇದು ತಿನ್ಬೋದು. ಹಾಗೆಯೇ ಹಲ್ಲಿಲ್ಲದವರಿಗೆ ಕೂಡ ತಿನ್ನಲಿಕ್ಕೆ ಇದು ತುಂಬ ಸುಲಭ. ಅಥವಾ ಜೀರ್ಣ ಆಗೋದಿಲ್ಲ ಅಂತೇನಿಲ್ಲ. ಜೋಳ ಮತ್ತು ರಾಗಿ ಅದು ಬಿಟ್ಟರೆ ಗೆಣಸು ಇರೋದು. ನೀವು ಕೂಡ ಒಮ್ಮೆ, ಇನ್ನೀಗ ಹಬ್ಬಗಳೆಲ್ಲ ಬರ್ತಾ ಇದೆ, ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ಅದನ್ನು ಖಂಡಿತ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಇಂತಹ ಈಸಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.